ಏನೇ ಹಾಗೆ ನೋಡ್ತಿದ್ಯಾ? ಕೋಪ ಬರ್ತಿದ್ಯಾ? ನನಗೆ ಬೈಬೇಕು ಅನಿಸ್ತಿದ್ಯಾ? ನಿನಗೆ ಕೋಪ ತಾಪ ಎಲ್ಲ ಅಡುಗೆ ಮನೇಲಿರೋ ತರಕಾರಿ ಈರುಳ್ಳಿ ಮೇಲೆ ತೋರ್ಸಿ ಹೋಗು. ಹೋಗೆ. ಅತ್ತೆ, ಮಾತಂಗಿಗೆ ನೀವು ಹಾಗೆಲ್ಲ ಬೈಬಾರ್ದಾಗಿತ್ತು. ಅವಳು ನೀವು ಅಂದ್ಕೊಂಡಷ್ಟು ಕೆಟ್ಟವಳಲ್ಲ. ಆರ್ತಿ, ನೀನು ತುಂಬ ಒಳ್ಳೆಯವಳು. ನಿನಗೆ ಯಾರು ಕೆಟ್ಟವರು ಯಾರು ಒಳ್ಳೆಯವರು ಅಂತ ಗೊತ್ತಾಗದೇ ಇಲ್ಲ. ಯಾರಾದರೂ ನೈವಾಗಿ ಮಾತಾಡಿದ್ರೆ ಸಾಕು, ಅವ್ರನ್ನೇ ಒಳ್ಳೆಯವರು ಅಂತ ನಂಬಿಡ್ತೀಯ. ಯಾರನ್ನೂ ನಂಬೇಡ. ನಮ್ಮ ಯೋಚನೆ, ನಮ್ಮ ಕೆಲಸ, ನಮ್ಮ ಜವಾಬ್ದಾರಿ ಮೇಲೆ ನಮ್ಮ ಜೀವನ ನಿಂತಿರೋದು. ಯಾರ್ಯಾರು ಕೊಡೋ ಆಶ್ವಾಸನೆ ಮೇಲೆ, ಬಣ್ಣ ಬಣ್ಣದ ಮಾತುಗಳ ಮೇಲಲ್ಲ, ಯಾರ್ಯಾರನ್ನ ಎಲ್ಲೆಲ್ಲಿ. ಮಲಗಿದ್ದೆ. ಇವನು ಏನ್ ಮಾಡ್ತಾ ಇದ್ದಾನೆ ಇಲ್ಲಿ? ಕೈಯಲ್ಲಿ ಬ್ಯಾಗ್. ಓಪನ್ ಮಾಡಿ ಅದ್ರೊಳಗಡೆ ಏನಿದೆ ಅಂತ ಹೇಳಿ, ಆಯ್ತಾ? ಅಲ್ಲಿರ್ತೀನಿ. ಏನಣ್ಣ ಇಷ್ಟೊಂದು? ಸಿಂಹ, ಕೆರಳಿದ ಸಿಂಹ. ಕೊಡೋ ಕೊಡೋ, ಇದ್ರಲ್ಲಿ ಏನಿದೆ ಅಂತ ನಾನೇ ಓಪನ್ ಮಾಡಿ ನೋಡೇ ಬಿಡ್ತೀನಿ. ಅಕಸ್ಮಾತ್ ಇದು ಏನಾದರೂ ಡಮ್ಮಂದು ನಾನು ಹೊಗೆ ಹಾಕ್ಸ್ಕೊಂಡ್ಬಿಟ್ರೆ ಮನೆಯವ್ರು ಪ್ರಾಣ ಉಳಿಸ್ತೆ ಅಂತ ಸರ್ಕಾರ ಹೇಳಿ ಪರಮವೀರ ಚಕ್ರ ಕೊಡಿಸ್ಬಿಡು. ಅಣ್ಣ, ಅದು ಸೈನಿಕರಿಗೆ ಕೊಡೋದು. ಸೈನಿಕರದ ಅಶೋಕ ಚಕ್ರ ಕೊಡಿಸ್ಬಿಡು. ಅದು ಸೈನಿಕರಿಗೆ ಅಣ್ಣ. ಅದ್ಯಾವಾಗಾಯ್ತು ನನಗೆ ಗೊತ್ತಿಲ್ದಂಗೆ? ಕೊನೆ ಪಕ್ಷ ಸೈಕಲ್ ಚಕ್ರನಾದ್ರೂ ಕೊಡ್ಸಪ್ಪ. ಸರಿ ಅಣ್ಣ, ಮೊದಲು ನೀವು ಸಾಯಿರಣ್ಣ. ನಾನ್ ಸಾಯೋದ? ದಿನ ಕನಸು. ಮೊದಲು ಇದ್ರೊಳಗಡೆ ಏನಿದೆ ಅಂತ ನೋಡೇ. ಸುಮ್ಮನೆ ಮನೇಲಿ ಇರೋದು ಬಿಟ್ಟು ಅಲ್ಲಿಗೆ ಯಾಕ್ರಿ ಹೋಗಿದ್ರಿ? ಅಂತ ಘನಂದಾರಿ ಕೆಲಸ ಏನಿತ್ತು? ರೀ ಇವ್ರೇ, ಬೈಬೇಡ್ರಿ, ತಲೆ ತುಂಬ ನೋವಾಗ್ತಾ ಇದೆ. ಮತ್ ಯಾಕೆ ಅಲ್ಲಿಗೆ ಹೋಗಿದ್ರಿ? ನಾನು ಅಲ್ಲಿಗೆ ಯಾಕೆ ಹೋಗಿದ್ದೆ? ಅಯ್ಯೋ, ಪಾಟ್ ಬಿದ್ದೇಟ್ಗೆ ಎಲ್ಲ ಮರ್ತು ಹೋಗಿದೆ. ಹೋಗ್ಲಿ, ನಾನು ಯಾರು ಅಂತ ನೆನ್ಪಿದ್ದೀನಾ? ಮರೆಯೋದಕ್ಕಾಗುತ್ತಾ? ಆಕಾಶ ತಲೆ ಮೇಲೆ ಬಿದ್ದು ನನ್ನ ತಲೆ 2 ಓಳಾದ್ರು ನೀವೇ ನನ್ನ ಹೆಂಡತಿ ವೇದ ಅಂತ ಗುರ್ತು ಹಿಡಿತೀನಿ. ವೇದ, ಅಳಿಯಂದ್ರಿಗೆ ಏಟ್ ಬಿದ್ದು ಏನೇನೋ ಮಾತಾಡ್ತಿದಾರಲ್ಲಮ್ಮ. ಇವ್ರನ್ನ ಆಸ್ಪತ್ರೆಗೆ ಸೇರಿಸೋಣವಾ? ಬೇಡಮ್ಮವ, ಈಗ ಸುತ್ತಿರೋ ಬ್ಯಾಂಡೇಜ್ಗೆ ತಲೆ ಧಿಮ್ ಅಂತ ಹಿಡಿದ್ಬಿಟ್ಟಿದೆ. ಇನ್ನು ಆಸ್ಪತ್ರೆಗೆ ಹೋದರೆ
ಮುಖ ಮೂತಿ ಏನು ನೋಡಿದೆ ಎಲ್ಲ ಬ್ಯಾಂಡೇಜಿಂದ ಅದು ಮುಚ್ಚಿಬಿಡ್ತಾರೆ ಅಷ್ಟೇ. ಇವ್ರು ಯಾಕೆ ಅಲ್ಲಿಗೆ ಹೋದ್ರು, ಅಲ್ಲಿ ಏನ್ ಮಾಡ್ತಾ ಇದ್ರು, ಇವ್ರ ತಲೆ ಮೇಲೆ ಯಾಕೆ ಪಾಟ್ ಬಿತ್ತು ಅಂತಾನೆ ಗೊತ್ತಾಗ್ಲಿಲ್ವಲ್ಲ. ಹಾಂ, ನೆನಪಾಯ್ತು. ನಾನು ಅಲ್ಲಿಗೆ ಯಾಕೆ ಹೋಗಿದ್ದೆ ಅಂತ ನೆನಪಾಯ್ತು. ಅಯ್ಯೋ, ಎಷ್ಟು ಸರಿನೇ ನಿಮಗೆ ನೆನಪಾಗತ್ತೆ. ಅದೇನು ಅಂತ ಹೇಳಿ. ನಾನು ಯಾಕೆ ಹೋಗಿದ್ದೆ ಅಂದರೆ ಈಗ ನೀವು ಹೇಳಿಲ್ಲ ಅಂದ್ರೆ ನಾನೇ ನಿಮ್ಮ ತಲೆ ಮೇಲೆ ಹೊಡಿತೀನಿ. ನೋಡಿ ಮಾವ, ವೇದ ನನಗೆ ಹೊಡಿತಾರಂತೆ. ವೇದ, ಸ್ವಲ್ಪ ಸುಮ್ಮನಿರ್ತೀಯ ಮಗಳೇ. ಅಳಿಯಂದ್ರಿಗೆ ತಲೆಗೆ ಬಲವಾದ ಪೆಟ್ಟು ಬಿದ್ದಿದೆ. ಹಾಗಾಗಿ ನಿಧಾನವಾಗಿ ನೆನಪಿಸ್ಕೊಳ್ಳಿ. ಅಳಿಯಂದ್ರೆ ನೀವು ನೆನಪಿಸ್ಕೊಳ್ಳಿ. ಹಾಂ, ನೆನಪಾಯ್ತು. ಅಲ್ಲೊಂದು ಬ್ಯಾಗ್ ಇತ್ತು. ಯಾವ ಬ್ಯಾಗ್ ಅದು? ಹಾಂ, ರೆಡ್ ಕಲರ್ ಬ್ಯಾಗು. ಯಾವ ರೆಡ್ ಕಲರ್ ಬ್ಯಾಗು? ಯಾರ್ದದು? ಗೊತ್ತಿಲ್ಲ, ಅದ್ರೊಳಗೆ ಏನೋ ಒಂದಿತ್ತು. ಏನೋ ಅಂದ್ರೆ ಏನೋ ಅದೇ ಏನು? ಅದೇ ಅದರೊಳಗೆ ಏನಿದೆ ನೋಡೋಣ ಅಂತ ಫೋನ್ ಮಾಡ್ತಾ ಇದ್ನಾ. ಅಷ್ಟರಲ್ಲಿ ನನ್ನ ತಲೆ ಮೇಲೆ ಹಾಳಾದ ಪಾಟ್ ಬಿತ್ತು. ಇವ್ರು ಹೇಳಿದ್ ನೋಡಿದ್ರೆ ಇವ್ರ ಕೈಗೆ ಸಿಕ್ಕಿರೋದು ಅಸ್ಥಿ ಬ್ಯಾಗ್ ಅಂತ ಕನ್ಫರ್ಮ್ ಆಯ್ತು. ಇವರು ಅಸ್ಥಿ ಇರೋ ಬ್ಯಾಗ್ನ ನೋಡಿದ್ದಾರೆ. ಸದ್ಯ ಅದರೊಳಗೆ ಅಸ್ಥಿ ಇದೆ ಅಂತ ಇವ್ರಿಗೆ ಗೊತ್ತಾಗಿಲ್ಲ. ಆ ಬ್ಯಾಗ್ ಎಲ್ಲಿದೆ ಈಗ? ಬ್ಯಾಗು ವೇದ, ಹೋಗ್ಲಿ ಬಿಡು ಮಗಳೇ. ಅದು ಯಾವ ಬ್ಯಾಗೋ ಏನು ಕಥೆನೋ. ಸುಮ್ಮನೆ ಅಳಿಯಂದ್ರನ್ನ ಯಾಕೆ ಗೊಳ್ಕೋತೀರಾ? ಪಾಪ, ಮೇಲಿದ್ದ ಪಾಟು ಇದ್ದಕ್ಕಿದ್ದಾಗ ಇವ್ರ ತಲೆ ಮೇಲೆ ಬೀಳುತ್ತೆ ಅಂದ್ರೆ ಏನ್ ಅರ್ಥ? ನೋಡಮ್ಮ, ಯಾರೋ ಅದನ್ನ ತುದಿಲಿಟ್ಟಿರ್ಬೇಕು, ಜಾರ್ ಬಿದ್ದಿರಬೇಕು ಅಷ್ಟೇ. ಈ ಮನೆಗೆ ಬಂದು ಎಲ್ಲ ಸರಿ ಹೋಯ್ತು ಅನ್ಕೊಂಡ್ರೆ ಮೊದಲನೇ ಬಲಿ ನೀವೇ ಆಗ್ಬಿಟ್ರಲ್ಲ ಅಳಿ ಅಂದ್ರೆ. ರಾಣಿ, ಯಾವುದಕ್ಕೂ ಏನೇನೋ ಕಥೆ ಕಟ್ಬೇಡ ನೀನು. ಸುಮ್ಮನೆ ಇರು. ಅಳಿಯಂದ್ರೆ, ನೀವು ಮನೆಯಿಂದ ಹೊರಗಡೆ ಎಲ್ಲೂ ಹೋಗೋದು ಬೇಡ. ಕಂಪ್ಲೀಟಾಗಿ ರೆಸ್ಟ್ ಮಾಡಿ. ಸರಿ ಮಾವ. ಇವ್ರ ಬ್ಯಾಗ್ ಮುಟ್ಟಿರೋದಕ್ಕೂ ಆ ಪಾಟ್ ಇವ್ರ ತಲೆ ಮೇಲೆ ಬಿದ್ದಿರೋದಕ್ಕೂ ಏನಾದರೂ ಸಂಬಂಧ ಇರ್ಬೋದಾ? ಈಗ ಆ ಬ್ಯಾಗ್ ಎಲ್ಲಿದೆ? ಅದನ್ನ ಆ ಜಾಗದಿಂದ ಸಾಗಿಸ್ಬೇಕು.
ವೇದವ್ರೆ, ಈಗ ನಾನೊಂದು ವಿಷಯ ಹೇಳ್ತೀನಿ, ನಂಬ್ತೀರ ತಾನೆ? ಮೊದಲು ಏನು ವಿಷಯ ಅಂತ ಹೇಳಿ, ನಂಬೋದು ಬಿಡೋದನ್ನ ಆಮೇಲೆ ಹೇಳ್ತೀನಿ. ನಿಮ್ಮ ಗಂಡನ ಮಾತನ್ನ ಸೀರಿಯಸ್ಸಾಗಿ ತೊಗೊಳ್ತೀರ ಅಂತ ಹೇಳ್ತಾ ಇದ್ದೀನಿ. ನನ್ನ ತಲೆ ಮೇಲೆ ಬಿದ್ದ ಪಾಟು ತಾನಾಗಿ ಬಿದ್ದಿದ್ದಲ್ಲ, ಯಾರೋ ತಳ್ಳಿದ್ದಾರೆ. ವಾಟ್? ಹೌದು ವೇದವ್ರೆ, ಆ ಪಾಟು ತಾನಾಗಿ ಬಿದ್ದಿದ್ದಲ್ಲ, ಯಾರೋ ತಳ್ಳಿದ್ದಾರೆ. ಹೇಗೆ ಹೇಳ್ತೀರಾ ಯಾರೋ ತಳ್ಳಿದ್ದು ಅಂತ? ಜಾರ್ ಬಿದ್ದಿರ್ಬೋದಲ್ವಾ? ನನಗಾಗನ್ನಿಸ್ತಾ ಇಲ್ಲ. ನಾನು ನಿಂತ ಜಾಗದಲ್ಲಿ ಕೈ ಕಾಲೆಲ್ಲ ನಡುಗ್ತಾ ಇದ್ವು, ಯಾಕೆಂತ ಗೊತ್ತಾಗ್ಲಿಲ್ಲ. ನಿನ್ಸ್ಕೊಂಡ್ರೆ ಮೈಯೆಲ್ಲ ನಡುಗುತ್ತೆ. ಇದವ್ರೆ, ಈ ಮನೆಗೆ ಮತ್ತೆ ಏನಾದರೂ ದೆವ್ವ? ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ಎಸ್ಟೇಟ್ ಮನೇಲಿ ದುಷ್ಟಶಕ್ತಿ ಇತ್ತು ಅಂತ ಎಲ್ಲರನ್ನೂ ಇಲ್ಲಿ ಕರ್ಕೊಂಡು ಬಂದ್ಯಾರೆ. ಈಗ ಆ ದುಷ್ಟಶಕ್ತಿ ಇಲ್ಲೂ ಫಾಲೋ ಮಾಡ್ಕೊಂಡು ಬಂದ್ಬಿಡ್ತಾ? ಮನೇಲಿ ಸ್ಪೂನ್ ಮೂವ್ ಆದ್ರೂ, ಕರ್ಪೂರಕ್ಕೆ ಬೆಂಕಿ ಹತ್ಕೊಂಡ್ರು, ಮನೇಲಿ ಎಲ್ಲೋ ಸೌಂಡ್ ಆದ್ರೂ ಎಲ್ಲದಕ್ಕೂ ದುಷ್ಟಶಕ್ತಿನೇ ಕಾರಣ ಅಲ್ವಾ? ಹಾಗಾದರೆ ಇಲ್ಲಿ ಯಾವ ಮನುಷ್ಯರ ಪಾತ್ರನೂ ಇಲ್ವಾ? ಅಯ್ಯೋ, ನೀವು ಯಾವಾಗಲೂ ಹೀಗೇನೆ. ನಾನು ಹೇಳಿದ್ದನ್ನ ಒಂಚೂರು ನಂಬಲ್ಲ. ಏಟ್ ತಿಂದು ನೋವು ಅನುಭವಿಸ್ತಾ ಇರೋದು ನಾನು. ನಿಮಗೆಲ್ಲ ಅರ್ಥ ಆಗುತ್ತೆ. ಹೇಳ್ತೀನಿ, ನೀವು ನನಗಾಗ್ತಾ ಇರೋ ಕಷ್ಟನೇ ಹೇಳ್ಕೊಂಡ್ರೆ ಸ್ಪಂದಿಸ್ತೀರ ಅಂದ್ಕೊಂಡೆ. ನೋಡಿದ್ರೆ ನೀವು ಹೋಗ್ಲಿ ಬಿಡಿ. ನಿಮ್ಮ ಮಾತಿಗೆ ಬೇಜಾರು ಮಾಡೋ ಉದ್ದೇಶ ನಂದಲ್ಲ. ನೀವುಗಳೆಲ್ಲ ಯಾಕೆ ನನ್ನ ಮಾತನ್ನ ಅರ್ಥ ಮಾಡ್ಕೋತಿಲ್ಲ ಅಂತ ಹೇಳ್ತಾ ಇದ್ದೀನಿ. ಮಿಸ್ಟರ್ ಜಯಸಿಂಹ, ಬೇಜಾರು ಮಾಡ್ಕೋಬೇಡಿ. ಸರಿ, ನಿಮ್ಮ ಮಾತಿಗೆ ನಾನು ಗೌರವ ಕೊಡ್ತೀನಿ. ಆ ಜಾಗದಲ್ಲಿ ಏನಿದೆ ಅಂತ ನೋಡೋಣ, ಬನ್ನಿ. ನಾನು ಬರಲ್ಲ. ನನ್ನ ಮಾತಿಗೆ ನೀವು ಬೆಲೆ ಕೊಡಲಿಲ್ಲ ಅಂದರೆ ನಿಮ್ಮ ಮಾತಿಗೆ ನಾನು ಹೇಗೆ ಬೆಲೆ ಕೊಡಲಿ ಹೇಳಿ? ಪರೀಕ್ಷೆ ಮಾಡೋಣ. ನಾನು ಆ ಜಾಗದಲ್ಲಿ ನಿಂತ್ಕೋತೀನಿ. ನನಗೇನಾದರೂ ಆದರೆ ಆಗ ನಿಮ್ಮ ಮಾತನ್ನು ನಂಬ್ತೀನಿ. ಬೇಡವೇದವ್ರೆ, ನನಗೆ ನಮ್ಸಕ್ಕೋಗಿ ನಿಮ್ಗೇನಾದರೂ ಆದರೆ ನಾನು ಸಹಿಸಲ್ಲ ರೀ. ನನಗೇನು ಆಗಲ್ಲಪ್ಪ, ಬನ್ನಿ. ಬೇಡವೇದವ್ರೆ, ಬನ್ನಿ, ಹೋಗಿ ನೋಡೋಣ. ವೇದವ್ರೆ, ವೇದವ್ರೆ, ಬೇಡ. ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಅಂದರೆ ಅದು ಬೇರೆ ಎಲ್ಲೋ ಇರಲೇಬೇಕು. ತಲೆ ಮೇಲೆ ಪಾಟ್ ಬಿದ್ದ ನೋವಿಗೆ ಜಯಸಿಂಹ ಅದನ್ನು ಎಲ್ಲೆಸೆದ್ರೋ ಏನೋ ಕರ್ಮ. ವೇದವ್ರೆ, ಹೊರಗಡೆ ಹೋಗೋದು ಬೇಡ ಅನ್ಸುತ್ತೆ. ಹೀಗೆಲ್ಲ ಮೊಂಡು ಧೈರ್ಯ ಮಾಡೋದು ಚೆನ್ನಾಗಿರಲ್ಲ. ನನ್ನ ಮಾತು ಕೇಳಿ. ಏನೂ ಆಗಲ್ಲ, ಬನ್ನಿ. ಯಾರೋ ಬಂದರು ಅನ್ಸುತ್ತೆ. ಇಷ್ಟೊತ್ತಲ್ಲಿ ಯಾರು ಬಂದರು? ಇವಳು ಅಸ್ಥಿ ಎತ್ಕೊಂಡು ಹೋಗೋದಕ್ಕೆ ಬಂದಿರೋದು. ಎಲ್ಲೋಯ್ತು? ಅಸ್ಥಿ ಕಾಣ್ತಾನೆ ಇಲ್ವಲ್ಲ?
ಜೈಸಿ ಮಣ ಎಲ್ಲಾದ್ರೂ ಹಾಕ್ಬಿಟ್ರಾ? ಅಯ್ಯೋ, ಅದು ಯಾರ ಕಣ್ಗೂ ಬೀಳಬಾರ್ದು. ಈಗೇನು ಮಾಡಲಿ? ಯಾರು ಬಂದ್ರಿ ಈಗ? ಈ ನನ್ನ ಮಗಳಿಗೆ ಮಾಡೋದು ಬೇರೆ ಕೆಲಸ ಇಲ್ಲ. ಗಂಡನ್ ಕರ್ಕೊಂಡು ಬಂದು ಸಂಶೋಧನೆ ಮಾಡಕ್ ಬಂದಿದ್ದಾಳೆ. ನೀವು ಯಾವ ಜಾಗದಲ್ಲಿ ನಿಂತಿದ್ರಿ ಅಂತ ತೋರಿಸಿ. ಇದೇ ಜಾಗದಲ್ಲಿ ಇಲ್ಲೇ ನಿಂತಿದ್ದೆ, ಇಲ್ಲೇ ಪಾಟ್ ಬಿದ್ದಿದ್ದು. ಓಕೆ, ಈಗ ನಾನು ಆ ಜಾಗದಲ್ಲಿ ನಿಂತ್ಕೋತೀನಿ. ನೋಡೋಣ ಪಾಟು ನನ್ನ ಮೇಲೂ ಬೀಳುತ್ತಾ ಇಲ್ವಾ ಅಂತ. ವೇದವ್ರೆ, ಪ್ಲೀಸ್ ನನ್ನ ಮಾತು ಕೇಳಿ. ಏನೋ ಮಾಡೋಕೆ ಹೋಗಿ ಇನ್ನೇನೋ ಆಯ್ತು ಅಂತಾರಲ್ಲ, ಹಾಗಾಗೋದು ಬೇಡ. ನಾವು ಒಳಗಡೆ ಹೋಗೋಣ ಬನ್ನಿ. ಇಲ್ಲಿ ಯಾವ ದುಷ್ಟಶಕ್ತಿನೂ ಇಲ್ಲ, ಎಂಥದ್ದು ಇಲ್ಲ ಅಂತ ನಾನು ನಿಮಗೆ ಪ್ರೂವ್ ಮಾಡಬೇಕು ತಾನೆ. ಸ್ವಲ್ಪ ಹೊತ್ತು ಸುಮ್ಮನಿರಿ, ನೋಡೋಣ ಏನಾಗತ್ತೆ ಅಂತ. ಬನ್ನಿ. ನೋಡಿದ್ರಾ, ಇಲ್ಲಿ ಯಾವ ವೈಬ್ರೇಷನ್ಸು ಆಗ್ತಿಲ್ಲ, ಎಂಥದ್ದು ಇಲ್ಲ. ನೀವು ಒಂದು ಸೆಕೆಂಡ್ ಅಲ್ಲೇ ನಿಂತಿದ್ರು ನನಗದು ಗತಿನೇ ನಿಮಗೂ ಆಗ್ತಿತ್ತು. ಈಗಲಾದ್ರೂ ನಾನು ಹೇಳಿ ಸತ್ಯ ಅಂತ ಒಪ್ಕೊಳ್ತೀರಾ? ಪಾಟ್ ತಾನಾಗಿ ತಾನೇ ಬೀಳೋಕೆ ಚಾನ್ಸ್ ಇಲ್ಲ. ಮೇಲಿಂದ ಯಾರೋ ತಳ್ಳಿದ್ದಾರೆ ಅನ್ಸುತ್ತೆ. ಬನ್ನಿ ಹೋಗಿ ನೋಡೋಣ. ಈಗಿಲ್ಲಿ ಹೋಗ್ತೀರಾ? ಮೇಲೆ ಹೋಗಿ ನೋಡೋಣ ಬನ್ನಿ. ವೇದವ್ರೆ, ವೇದವ್ರೆ, ಏನ್ ನೋಡ್ತಾ ಇದ್ದೀರಾ? ಇಷ್ಟು ಭಾರ ಇರೋ ಪಾಟು ತಾನಾಗೆ ಬೀಳೋಕ್ ಚಾನ್ಸ್ ಇಲ್ಲ. ಯಾರು ತಳ್ಳಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೆ. ಅದನ್ನ ಯಾರು ತಳ್ಳಿದಲ್ಲ ರೀ, ತಾನಾಗೆ ಬಿದ್ದಿದೆ. ಅಂದ್ರೆ ದುಷ್ಟಶಕ್ತಿ ಬೀಳ್ಸಿದೆ. ಏನಾಯ್ತು? ಕೆಳಗಡೆ ಯಾರೋ ಪಾಸ್ ಆದ್ರು. ಎಲ್ಲಿ? ಅಲ್ಲೇ ಅಲ್ಲೇ. ಇಲ್ಲಿ ಯಾರು ಇಲ್ಲ ನೋಡಿ. ಅಲ್ಲಿ ಕೂತಿದ್ದಾರೆ. ಎಲ್ಲಿ? ಅಲ್ಲೇ ಅಲ್ಲೇ ವೇದವ್ರೆ, ಆಗಲೇ ಯಾರೋ ಪಾಸ್ ಆದ್ರು, ಈಗ ಅಲ್ಲಿ ಯಾರೋ ಕೂತಿದ್ದಾರೆ.
ಇಬ್ಬರಿದ್ದಾರೆ ಅನ್ಸುತ್ತೆ, ಇಲ್ಲ ಒಬ್ಬರೇ ಮಾಯ ಆಗಿ ಓಡಾಡ್ತಾ ಇದ್ದಾರೆ ಅನ್ಸುತ್ತೆ. ಇದು ಪಕ್ಕ ದುಷ್ಟಶಕ್ತಿನೇ ವೇದವ್ರೆ. ನನ್ನ ಕಣ್ಣು ಕಾಣಿಸ್ದೇ ಇರೋದು ನಿಮ್ಮ ಕಣ್ಣಿಗೆ ಹೇಗ್ರಿ ಕಾಣಿಸುತ್ತೆ? ಇಲ್ಲ ವೇದವ್ರೆ, ನಾನು ಹೇಳ್ತಾ ಇರೋದು ನಿಜ ವೇದವ್ರೆ, ನನ್ನ ನಂಬಿ. ಬನ್ನಿ ಬನ್ನಿ ಹೋಗೋಣ. ವೇದವ್ರೆ